ಸ್ನೇಹಿತರೆ ನಮಸ್ಕಾರ ರೀ. ಇವತ್ತು ನಮ್ಮ ಭಾರತ ತಂಡ ಸಖತ್ತಾಗಿ ಆಟ ಆಡಿದ್ರು. ಇವತ್ತು ನಮಗೆ ಗೆಲುವಿಗೆ ರಹುವಾರಿ ಯಾರಿಗೆ ಕ್ರೆಡಿಟ್ ಕೊಡ್ತೀರಾ? ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಕೊಡ್ತೀರಾ, ವಿರಾಟ್ ಕೊಹ್ಲಿ ಕೊಡ್ತೀರಾ, ಕೊನೆಯಲ್ಲಿ ಕ್ಯಾಚ್ ಹಿಡಿದಂತ ನಮ್ಮ ಸೂರ್ಯಕುಮಾರ್ ಯಾದವ್ಗೆ ಕೊಡ್ತೀರಾ? ಯಾರಿಗೆ ಕೊಡ್ತೀರಾ ಕ್ರೆಡಿಟ್? ಯಾಕಂದ್ರೆ ಮಿಲ್ಲರ್ ಅವರು ವಿಕೆಟ್ ಬೇಕಾಗಿತ್ತು ನಮಗೆ. ಮಿಲ್ಲರ್ ಅವರು ವಿಕೆಟ್ ಕ್ಯಾಚ್ ಸೂಪರು. ಕೊನೆಯ ಓವರ್ 1ನೇ ಬಾಲ್ನಲ್ಲಿ ಸೂರ್ಯಕುಮಾರ್ ಯಾದವ್ ಸಖತ್ ಫೀಲ್ಡಿಂಗು. ನಮಗಂತೂ ಮಜಾ ಬಂತು, ಖುಷಿ ಬಂತು, ದುಃಖ ಕೂಡ. ಒಂದು ಅದ್ಭುತವಾದಂಥ ಪ್ರದರ್ಶನ ನಮ್ಮ ಭಾರತ ಕಡೆಯಿಂದ ಬಂದಿದೆ ಅಂತ ಹೇಳ್ಬೋದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತಿನ ಫೈನಲ್ ಪಂದ್ಯದಲ್ಲಿ ಯಾರಿಗೆ ಕ್ರೆಡಿಟ್ ಕೊಡ್ತೀರಾ? ವಿರಾಟ್ ಕೊಹ್ಲಿ 76 ರನ್ ಮಾಡ್ತಾರೆ, ಬೂಮ್ರಾ 2 ವಿಕೆಟ್ ಕೂಡ ಪಡಿತಾರೆ, 18 ರನ್ ನೀಡ್ತಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 3 ವಿಕೆಟ್ ಪಡಿತಾರೆ 19 ರನ್ಗೆ. ಸಖತ್ತಾಗಿ ಒಂದು ಅದ್ಭುತವಾದಂಥ ಕ್ಲಾಸೆನ್ ಅವರ ವಿಕೆಟ್ ತೆಗೆದು ನಮ್ಮ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂಥ ತಿರುವು ತಂದು ಕೊಟ್ಟವರೇ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು. ಕೊನೆಯಲ್ಲಿ 3 ವಿಕೆಟ್ ಕೂಡ ಪಡಿತಾರೆ. ಮಿಲ್ಲರ್ ಅವರು ವಿಕೆಟ್ ಕೂಡ ಪಡಿತಾರೆ, ಅವರೇ ಹಾರ್ದಿಕ್ ಪಾಂಡ್ಯ ಅವರು. ಹಾಗಾಗಿ ಹರ್ಷದೀಪ್ ಸಿಂಗ್ ಕೂಡ ಮರೆಯಂಗಿಲ್ಲ. ಯಾಕಂದ್ರೆ ಕೊನೆಯ ಲಾಸ್ಟ್ 2ನೇ ಓವರ್ನಲ್ಲಿ ಅದ್ಭುತವಾದಂಥ 4 ರನ್ ನೀಡ್ತಾರೆ. 4 ಓವರ್ನಲ್ಲಿ 26 ರನ್ ಮಾಡಿಲ್ಲ ಸ್ನೇಹಿತರೆ. ಸೌತ್ ಆಫ್ರಿಕಾ ವೇಸ್ಟ್ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಲೂಸ್ ಟೀಮ್ ಆದರೂ ಕೂಡ 26 ರನ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಭಾರತ ತಂಡ ಇವತ್ತು 7 ರನ್ಗಳಿಂದ ಗೆದ್ದಿದ್ದಾರೆ. ಇದು ಮೊದಲ ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 176 ರನ್ ಮಾಡ್ತಾರೆ. 34 ರನ್ ಮಾಡುವಲ್ಲಿ 3 ವಿಕೆಟ್ ಹೋಗುತ್ತೆ ನಮ್ಮ ಭಾರತ ತಂಡದ್ದು. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಪಂತ್ ಕೂಡ ಒಂದು ಬೇಗ ಔಟ್ ಆಗ್ತಾರೆ, ಏನು ಕೆಲಸ ಮಾಡಿಲ್ಲ. ಆದರೆ ವಿರಾಟ್ ಕೊಹ್ಲಿ ಅವರು, ಅಕ್ಷರ್ ಪಟೇಲ್ ಅವರ ನಡುವೆ ಒಂದು ಪಾರ್ಟ್ನರ್ಶಿಪ್ಪು, ಮತ್ತೆ ಶಿವಮ್ ದುಬೆ ಮತ್ತು ವಿರಾಟ್ ಕೊಹ್ಲಿ ನಡುವೆ ಒಂದು ಪಾರ್ಟ್ನರ್ಶಿಪ್ ನಮ್ಮ ಭಾರತ ತಂಡಕ್ಕೆ 176 ರನ್ ಮಾಡುವಷ್ಟರಲ್ಲಿ ಒಂದು ಯಶಸ್ವಿ ಆಗ್ತಾರೆ. ಶಿವಮ್ ದುಬೆ ಕೂಡ ಸಖತ್ತಾಗಿ ಆಟ ಆಡಿದ್ರು. ಹಾಗೇನೆ ಅಕ್ಷರ್ ಪಟೇಲ್ ಅವರು 47 ರನ್ ಮಾಡಿದ್ರು. ಒಂದು ಇಂಪಾರ್ಟೆಂಟ್ ಆದಂಥ ಪಂದ್ಯದಲ್ಲಿ 47 ರನ್ ಮಾಡಿ ಅಕ್ಷರ್ ಪಟೇಲ್ ಅವರು ನಮ್ಮ ಭಾರತ ತಂಡಕ್ಕೆ ನಾನು ಕೂಡ ಬ್ಯಾಟಿಂಗ್ ಆಡಬಲ್ಲೆ ಅಂತ ಹೇಳ್ಬೋದಾಗಿದ್ರೆ ನಮ್ಮ ಭಾರತ ತಂಡದ ಒಂದು ಗೇಮ್ ಪ್ಲಾನ್ ಸಕ್ಸಸ್ ಆಗಿದೆ. ಇವತ್ತು ನಮಗಂತೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಗೇಮ್ ಪ್ಲಾನ್ ಅಲ್ಲಿ ನೋಡ್ಬೋದು, ಅಕ್ಷರ್ ಪಟೇಲ್ ಅವರು 6ನೇ ಬ್ಯಾಟಿಂಗ್ ಬರ್ತಾರೆ. ಅವರು ಒಂದು 3 ವಿಕೆಟ್ ಹೋದ ನಂತರ ಅಕ್ಷರ್ ಪಟೇಲ್ ಅವರು ತರ್ತಾರೆ. ಅಂದ್ರೆ ಇದು ಗೇಮ್ ಪ್ಲಾನ್ ಅನ್ನದೆ ಮತ್ತೇನಂತೀರ ಸ್ನೇಹಿತರೆ. ಹಾಗಾಗಿ ನಮ್ಮ ಭಾರತ ತಂಡ ಗೆಲುವಿಗೆ ರೂವಾರಿ ಆಗಿದ್ರು ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ನೋಡ್ಬೋದು, ನಮ್ಮ ಭಾರತ ಕಡೆಯಿಂದ ವಿರಾಟ್ ಕೊಹ್ಲಿ 76 ರನ್ ಮಾಡ್ತಾರೆ. ಹಾಗೇನೆ ಸೂರ್ಯಕುಮಾರ್ ಯಾದವ್ ಒಂದು ಬೇಗ ಔಟ್ ಆಗ್ತಾರೆ. ಇಲ್ಲಿ ರೋಹಿತ್ ಶರ್ಮಾ 9 ರನ್ ಮಾಡಿ ಔಟ್ ಆಗ್ತಾರೆ. ಹಾಗೇನೆ ಇಲ್ಲಿ ನಮ್ಮ ಅಕ್ಷರ್ ಪಟೇಲ್ 47 ರನ್ ಮಾಡ್ತಾರೆ. ಕೊನೆಯಲ್ಲಿ ಶಿವಮ್ ದುಬೆ ಕೂಡ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾರೆ. ಅವರು ಕೂಡ ನಮ್ಮ ಭಾರತ ತಂಡಕ್ಕೆ ಹೆಲ್ಪ್ ಆಗ್ತಾರೆ. ಒಟ್ಟಾರೆಯಾಗಿ 176 ರನ್ ಮಾಡ್ತಾರೆ. ಹಾಗಾಗಿ ಇದನ್ನು ಗುರಿ ಬೆನ್ನತ್ತಿದ ಇಲ್ಲಿ ನೋಡ್ಬೋದು 7 ರನ್ಗಳಿಂದಾಗಿ ಸೋಲ್ತಾರೆ ಸ್ನೇಹಿತರೆ. 7 ರನ್ಗಳಿಂದ ಸೌತ್ ಆಫ್ರಿಕಾ ಸೋಲ್ತಾರೆ. ಇಲ್ಲಿ ಕ್ಲಾಸೆನ್ ಅವರು ಸಖತ್ ಬ್ಯಾಟಿಂಗು, 23 ಎಸೆತಗಳಲ್ಲಿ 50 ರನ್ ಮಾಡ್ತಾರೆ. ಇವರು ನಮ್ಮ ಭಾರತ ತಂಡಕ್ಕೆ ಕಾಡ್ತಾ ಇದ್ರು. ಆದ್ರೆ ನೋಡ್ಬೋದು, ಇಲ್ಲಿ ನಾವು ಸೋಲ್ತೀವಿ ಗೆಲ್ತೀವಿ ಅನ್ನುವ ಸಂದರ್ಭದಲ್ಲಿ ಅಕ್ಷರ್ ಪಟೇಲ್ ಅವರ ಓವರು 15ನೇ ಓವರ್ನಲ್ಲಿ 24 ರನ್ ಬರುತ್ತೆ. ಇದು ನಮ್ಮ ಭಾರತ ತಂಡಕ್ಕೆ ಒಂದು ಕಷ್ಟ ಆಗಿತ್ತು. ಅದು ಆದ ನಂತರ ಅಲ್ಲಿ ನೋಡ್ಬೋದು, ಬೂಮ್ರಾ ಬಾಲಿಂಗ್ಗೆ ಬರ್ತಾರೆ. ಅವರು ಕೂಡ ಒಂದು 4 ರನ್ ನೀಡ್ತಾರೆ. ಹರ್ಷದೀಪ್ ಸಿಂಗ್ ಕೂಡ ಬಾಲಿಂಗ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಕೂಡ ಬಾಲಿಂಗ್ ಮಾಡ್ತಾರೆ 4 ಓವರ್ನಲ್ಲಿ. ಮತ್ತೆ ಕೊನೆಯ ಓವರ್ನಲ್ಲಿ ಒಟ್ಟಾರೆಯಾಗಿ 4 ಓವರ್ನಲ್ಲಿ 26 ರನ್ ಮಾಡಿಕೊಡಲ್ಲ. 26 ರನ್ನಲ್ಲಿ 7 ರನ್ನಿಂದ ಗೆಲ್ತಾರೆ ಸ್ನೇಹಿತರೆ. 7 ರನ್ನಿಂದ ಅಂದರೆ ನನಗಂತೂ ಖುಷಿ ಆಗ್ತಾ ಇದೆ. ಈ ರೀತಿಯಾಗಿ ಗೆದ್ದಿದ್ದಾರೆ ನಮ್ಮ ಭಾರತ ತಂಡದವರು. ಸಖತ್ತಾದಂಥ ಬ್ಯಾಟಿಂಗು ಬಾಲಿಂಗು ಕೂಡ ಮಾಡಿದ್ದಾರೆ. ಇವತ್ತು ನಮಗಂತೂ ಖುಷಿ ಆಗ್ತಾ ಇದೆ. 13 ವರ್ಷ 88 ದಿನದ ನಂತರ ನಮ್ಮ ಭಾರತ ತಂಡಕ್ಕೆ ಟ್ರೋಫಿ ತಂದು ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರು. ಅವರು ಒಂದು ಸೆಮಿಫೈನಲ್ನಲ್ಲಿ ಸಖತ್ತಾಗಿ ಆಟ ಆಡಿದ್ರು. ನಮ್ಮ ಭಾರತ ತಂಡಕ್ಕೆ ಖುಷಿ ಆಯ್ತು ಅಂತ ಹೇಳ್ಬೋದಾಗಿದೆ. ಇವತ್ತು ಈ ರೀತಿಯಾಗಿ ಗೆದ್ದಿದ್ದಾರೆ ನಮ್ಮ ಭಾರತ ತಂಡದ್ದು. ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರಿಗೆ ಕ್ರೆಡಿಟ್ ಕೊಡ್ತೀರಾ? ಇಲ್ಲಿ ಯಾರಿಗೆ ಕ್ರೆಡಿಟ್ ಕೊಡ್ತೀರಾ ಎಂಬುದು ಕೂಡ ಕಮೆಂಟ್ ಮಾಡ್ರಿ. ಹಾಗೆ ಇವತ್ತು ಗೆದ್ದಿರೋದು ನಮಗಂತೂ ಖುಷಿ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.